ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದೇ ಹಿಟ್ಟಲ್ಲಿ ಇಡ್ಲಿ ಮತ್ತು ವಡೆನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಫಸ್ಟು ನಮಗೆ ಬೇಕಾಗಿರೋದು 1 ಕಪ್ ಉದ್ದಿನಬೇಳೆ, ಅರ್ಧ ಮತ್ತು 1/4 ಟೀ ಸ್ಪೂನು ಮೆಂತೆ ಇದೆಲ್ಲ ನೆನೆ ಹಾಕಿ ಒಂದು 6 ಅವರ್ಸ್ 8 ಅವರ್ಸ್ ಬಿಡಿ. ಈಗ ನಾವು ಮಾಡ್ತಿರೋದು ಮಲ್ಲಿಗೆ ಇಡ್ಲಿ ಆಗಿರೋದ್ರಿಂದ ರವೆನ ನಾನು ನೆನೆ ಹಾಕಿದ್ರ ಜೊತೆನೆ ಈಗ 6 ಅವರ್ಸ್ ಆದಮೇಲೆ ಅದನ್ನು ರುಬ್ಬಿ ಅದಕ್ಕೆ 1 ಹಿಡಿ ಅನ್ನನ ಹಾಕ್ಕೊಂಡು ರುಬ್ಬಿ, ಇಲ್ಲ ಅವಲಕ್ಕಿನಾದರೂ ರೀಪ್ಲೇಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ನೈಟ್ ಬಿಡಿ. ಈಗ ರವೆ ಇರುತ್ತಲ್ಲ ಅದನ್ನು ಇದ್ರ ಜೊತೆನೇ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಿಡಿ. ಈಗ ಬೆಳಗ್ಗೆ ಆಗಿ ನೋಡಿ ಹೇಗೆ ಸಾಫ್ಟಾಗಿ ಬಂದಿರುತ್ತೆ. ಚಳಿಗಾಲ ಇದು ಫರ್ಮೆಂಟೇನ್ ಆಗುತ್ತೆ ಇಲ್ಲ ಅಂತ ಅಂದ್ಕೋಬೇಡಿ, ಚೆನ್ನಾಗಿ ಹಿಟ್ಟು ಬೆಳೆದಿರುತ್ತೆ. ಈಗ ಒಂದೇ ಹಿಟ್ಟಲ್ಲಿ ನಾನು ಒಂದೇ ಒಂದು ಸೌಟನ್ನ ವಡೆಗೆ ಅಂತ ಎತ್ತಿಟ್ಕೊಂಡಿದ್ದೆ, ಅದಕ್ಕೆ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ಸಾಮಗ್ರಿಗಳನ್ನ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ವಿತೌಟ್ ಸೋಡಾ ಇಲ್ದಲೇ ಹೇಗೆ ಬರುತ್ತೆ ವಡೆ ನೋಡಿ, ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಸ್ಪಾಂಜಿಯಾಗಿ ಬರುತ್ತೆ. ಇದು ನೀವು ಟ್ರೈ ಮಾಡಲೇಬೇಕು. ವಡೆಗೆ ಬೇರೆ ಇಡ್ಲಿಗೆ ಬೇರೆ ಹಿಟ್ಟು ನೆನೆಸೋ ಅವಶ್ಯಕತೆಯೇ ಇಲ್ಲ. ಈಗ ಹಿಟ್ಟು ಕೂಡ ಬೆಳೆದಿದೆ. ಈಗ ಇಡ್ಲಿ ಪಾತ್ರೆಗೆ ಹಾಕೊಳ್ಳೋಣ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿತ್ತು. ಹೋಟ್ಲಿಗಿಂತನೂ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿ ನೋಡಿ. ವಡೆನೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ವಡೆನೂ ಅಷ್ಟೇ ನೀವು ಅದಕ್ಕೆ ನಿಮ್ಗೆ ಖಾರ ಬೇಕಾದ್ರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಎಲ್ಲನೂ ಹಾಕ್ಕೊಂಡು ನೋಡಿ ಕ್ರಿಸ್ಪಿಯಾಗಿ ಬಂದಿದೆ. ವಡೆ ಕೂಡ ತುಂಬ ಚೆನ್ನಾಗೇ ಬಂದಿತ್ತು. ಜೊತೆಲಿ ನೀವು ಸಾಂಬಾರಾದರೂ ಸರ್ವ್ ಮಾಡ್ಕೋಬೋದು. ನಾನು ಇಲ್ಲಿ ರೆಡ್ ಚಟ್ನಿ ಮಾಡಿದ್ದೆ. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ವಡೆ ವಿತೌಟ್ ಸೋಡಾ ಹಾಕ್ದಲೇ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ನಂಬೋಕ್ಕೆ ಆಗಲ್ಲ. ನಾನು ಸಾಂಬಾರು ರೆಡಿಯಾಗಿದೆ. ನೀವು ಮನೆಯಲ್ಲಿ ಎಲ್ಲರಿಗೂ ಇದನ್ನು ಮಾಡಿ ಸರ್ವ್ ಮಾಡಿ ಜೊತೆ ಕಾಫಿ ಜೊತೆ ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿ ಕಂಪ್ಲೀಟ್ ಆಗುತ್ತೆ. ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಜೊತೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಲೇ. ನಿಮ್ಮ ಒಂದು ಲೈಕ್ ಇಲ್ಲ ಒಂದು ಕಮೆಂಟ್ ನನಗೆ ಇನ್ನೂ ಎಂಕರೇಜ್ಮೆಂಟ್ ಆಗುತ್ತೆ. ಹಾಗೆ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತಾರಲ್ಲ ಅವರು. ಥ್ಯಾಂಕ್ ಯು ಫಾರ್ ವಾಚಿಂಗ್.